ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಒಂಟಿ ಜೀವ ನಡೆಸುತ್ತಿದ್ದವಳಿಗೆ ಬಾಳು ಕೊಡ್ತೇನೆ ಎಂದು ವಧಿಸಿದ ಜೀವಕ್ಕೆ ಇಟ್ಟ ಕೊಳ್ಳಿ, ಕೊಲೆ ಮಾಡಿ ಕೆರೆಗೆ ಎಸೆದ ಎರಡನೇ ಪತಿ ಬಂಧನ. ಸಾವಿರಗಟ್ಟಲೆ ಹಣ ಕೊಟ್ಟರೂ ಸ್ವಲ್ಪವೂ ಕಾಯಿಲೆ ವಾಸಿ ಇಲ್ಲ, ಕಾಟಾಚಾರಕ್ಕೆ ಚಿಕಿತ್ಸೆ ನೀಡಿದ್ದಾರೆಂದು ಆರೋಪಿಸಿ ಮಹಿಳೆಯಿಂದ ವೈದ್ಯನಿಗೆ ಹಿಗ್ಗಾಮುಗ್ಗಾ ತರಾಟೆ. ಆಯಾ ರಾಜ್ಯಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಿರುವುದು ಪ್ರಾದೇಶಿಕ ಪಕ್ಷಗಳು, ಕುಟುಂಬ ರಾಜಕಾರಣ ನೆಪದಲ್ಲಿ ವಿರೋಧ ಪಕ್ಷಗಳ ದಮನ ಸಲ್ಲದು, ಮಾಜಿ ಸಿಎಂ ಕುಮಾರಸ್ವಾಮಿ. ಹಿರಿಯ ದಲಿತ ಮುಖಂಡ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಗೌರವಾಧ್ಯಕ್ಷ ಪಿವಿ ವೆಂಕಟರಮಣಪ್ಪ ನಿಧನ. ಮೃತರ ನಿಧನಕ್ಕೆ ಗಣ್ಯರ ಸಂತಾಪ. ಐಐಟಿ ಸ್ಥಾಪಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ, ಕೇಂದ್ರ ಸರ್ಕಾರದಿಂದ ಆಶಾದಾಯಕ ಪ್ರತಿಕ್ರಿಯೆ. ಶೀಘ್ರದಲ್ಲಿಯೇ ಐಐಟಿ ಕನಸು ನನಸು. ಡಾಕ್ಟರ್ ಕೆ ಸುಧಾಕರ್. ವಾರ್ತೆಗಳ ವಿವರ. ಆಕೆ ಮೊದಲ ಪತಿಯನ್ನ ತೊರೆದಿದ್ದ ಮಹಿಳೆ. ಒಂಟಿ ಜೀವನ ನಡೆಸುತ್ತಿದ್ದ ಆಕೆಯನ್ನ ವರಿಸಿ ಜೀವನ ಕೊಟ್ಟಿದ್ದ ಎರಡನೆಯ ಪತಿ. ಆದರೆ ದಿನ ಕಳೆದಂತೆ ಇಬ್ಬರ ನಡುವೆ ವೈಮನಸ್ಯ ಅನುಮಾನ ಉಂಟಾಗಿ ಪತ್ನಿಯನ್ನ ಕೊಂದ ಎರಡನೆಯ ಪತಿ ಆಕೆಯ ಶವವನ್ನ ಸೂಟ್ಕೇಸ್ನಲ್ಲಿ ಇಟ್ಟು ಕೆರೆಯಲ್ಲಿ ಬಿಸಾಡಿ ಪರಾರಿಯಾಗಿದ್ದವನು ಸದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ಹೀಗೆ ನಿರ್ಜನ ಪ್ರದೇಶದ ಸುತ್ತಮುತ್ತಲ ಬಂಡೆಯ ಕೆರೆಯ ದಡದಲ್ಲಿ ನಿಂತು ಪೊಲೀಸರಿಗೆ ಮಾಹಿತಿ ನೀಡ್ತಿರೋ ಆರೋಪಿಗಳು, ಮತ್ತೊಂದೆಡೆ ಆರೋಪಿಗಳಿಂದ ಸ್ಥಳ ಪಂಚನಾಮೆ ಮಾಡ್ತಿರೋ ಪೊಲೀಸರು, ಕ್ಯಾಮೆರಾ ಕಂಡ ಕೂಡಲೇ ಮುಖ ಮರೆಸಿಕೊಳ್ತಿರೋ ಆರೋಪಿಗಳು. ಈ ದೃಶ್ಯ ನೋಡಿದ್ರಲ್ಲ, ಇದ್ಯಾವುದೋ ಕ್ರೈಮ್ ಸಂಬಂಧ ತನಿಖೆ ನಡೆಯುತ್ತಿದೆ ಅನ್ಸುತ್ತೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊನ್ನೇನಹಳ್ಳಿ ಕೆರೆಯಲ್ಲಿ ಇದೇ ತಿಂಗಳ 14ರಂದು ಸೂಟ್ಕೇಸ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿದ್ದ ಮಹಿಳೆ ಮೃತದೇಹ ಪತ್ತೆಯಾಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ದಾಬಸ್ಪೇಟೆ ಪೊಲೀಸರು ತನಿಖೆ ನಡೆಸಿದಾಗ ಮೃತ ಮಹಿಳೆ ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ವಾಸವಿದ್ದ 35 ವರ್ಷದ ಮಹಿಳೆ ಮಂಜುಳದ್ದು ಎಂಬ ಮಾಹಿತಿ ಸಿಕ್ತು. ಇನ್ನು ಈಕೆಯನ್ನು ಕೊಲೆ ಮಾಡಿ ಸೂಟ್ಕೇಸ್ನಲ್ಲಿ ತುಂಬಿ ಕೆರೆಯಲ್ಲಿ ಎಸೆದಿದ್ದವನು ಮತ್ಯಾರೂ ಅಲ್ಲ, ಈಕೆಯನ್ನು ಕಳೆದ 2 ವರ್ಷದ ಹಿಂದೆ ವರಿಸಿದ್ದ ಎರಡನೇ ಪತಿ ಮತ್ತು ಆರೋಪಿ ರಾಮು. ಈ ಪ್ರಕರಣದಲ್ಲಿ ರಾಮು ಜೊತೆಗೆ ಶವಸಾಗಾಟಕ್ಕೆ ಸಹಕರಿಸಿದ್ದ ಬಸವಗೌಡ ಇಬ್ಬರನ್ನು ಸಹ ದಾಬಸ್ಪೇಟೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮೃತ ಮಂಜುಳಾ ಕಳೆದ 18 ವರ್ಷದ ಹಿಂದೆ ಗಂಗಾವತಿ ಮೂಲದ ವಿರೂಪಾಕ್ಷನೊಂದಿಗೆ ಮದುವೆಯಾಗಿದ್ಲು. ವಿರೂಪಾಕ್ಷ ಅತಿ ಮದ್ಯ ವ್ಯಸನಿಯಾಗಿದ್ದ, ಅಲ್ಲದೆ ಜೂಜಿಗೆ ದಾಸನಾಗಿದ್ದರಿಂದ ಇಬ್ಬರ ನಡುವೆ ಆಗಾಗ ಜಗಳವಾಗ್ತಿತ್ತು. ಮೊದಲ ಪತಿ ವಿರೂಪಾಕ್ಷನ ವರ್ತನೆಗೆ ಬೇಸತ್ತು ಆತನನ್ನು ತೊರೆಯಲು ನಿಶ್ಚಯಿಸಿದ್ಲು. ನಂತರ ಮೃತೆ ಮಂಜುಳಾ ಪೀಣ್ಯ ಕೈಗಾರಿಕಾ ಪ್ರದೇಶದ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ಆರೋಪಿ ರಾಮು ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿ ನಂತರ ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯದಲ್ಲಿ ಮದುವೆಯಾದ್ರು. ಕಳೆದ 2 ವರ್ಷಗಳಿಂದ ಜೊತೆಯಲ್ಲಿ ಸಂಸಾರ ನಡೆಸುತ್ತಿದ್ರು ಸಹ ಇಬ್ಬರ ವೈವಾಹಿಕ ಜೀವನದ ಬಗ್ಗೆ ಕುಟುಂಬಸ್ಥರಿಗೆ ಯಾವುದೇ ಮಾಹಿತಿ ಇರಲಿಲ್ವಂತೆ. ಇತ್ತೀಚೆಗೆ ಮೃತೆ ಹಾಗೂ ಆರೋಪಿ ನಡುವೆ ಸಂಸಾರದಲ್ಲಿ ಏರುಪೇರುಗಳಾಗಿದ್ದು ಸಾಕಷ್ಟು ಬಾರಿ ಜಗಳ ನಡೆದಿತ್ತಂತೆ. ಆದ್ರೆ ಇದೇ ತಿಂಗಳ 11ನೇ ತಾರೀಕಿನ ರಾತ್ರಿ ಸಿನಿಮಾ ನೋಡ್ಕೊಂಡು ಮನೆಗೆ ಬಂದ ಆರೋಪಿ ರಾಮು ಮೃತೆ ಮಂಜುಳಾ ಬಾಗಿಲು ತೆಗೆಯಲು ತಡ ಮಾಡಿದ್ದಕ್ಕೆ ಮತ್ತು ಮನೆಯಲ್ಲಿ ಅಡುಗೆ ಸಹ ಮಾಡದೆ ಮಲಗಿದ್ಲಂತೆ. ಇದರಿಂದ ಕೋಪಗೊಂಡಿದ್ದ ರಾಮು ಬಾಗಿಲನ್ನು ಕಾಲಿನಿಂದ ಒದ್ದು ಉದ್ರಿಕ್ತನಾಗಿ ಅಲ್ಲೇ ಇದ್ದ ಬಲವಾದ ಆಯುಧದಿಂದ ಆಕೆಯ ತಲೆಗೆ ಹೊಡೆದು ಬೇಲಿನಿಂದ ಕುತ್ತಿಗೆ ಬಿಗಿದು ಜೀವ ಹಿಂಡಿದ್ದಾನೆ. ಇನ್ನು ಕೊಲೆ ಮಾಡಿದ ನಂತರ ಆರೋಪಿ ರಾಮು ತನ್ನ ಸ್ನೇಹಿತ ಹಾವೇರಿ ಮೂಲದ ಬಸವಗೌಡನಿಗೆ ಫೋನ್ ಮಾಡಿ ತುರ್ತಾಗಿ ಬರುವಂತೆ ಕರೆಸಿಕೊಂಡಿದ್ದಾನೆ. ಬಂದ ನಂತರ ನಡೆದ ವಿಚಾರವನ್ನೆಲ್ಲ ತಿಳಿಸಿ 12ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಲಗೇಜ್ ಸೂಟ್ಕೇಸ್ನಲ್ಲಿ ಮಂಜುಳಾ ಕೈಕಾಲನ್ನು ವೇಲ್ನಿಂದ ಬಿಗಿದು ಮೃತದೇಹವನ್ನು ತಂದು ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ
ಹೊನ್ನೇನಹಳ್ಳಿಯ ಬಂಡೆ ಪಕ್ಕದ ಕೊಳ್ಳಕ್ಕೆ ಎಸೆದಿದ್ದಾರೆ. ಇನ್ನು ಮೃತೆ ಮಂಜುಳಾ ತವರೂರು ಹೊನ್ನೇನಹಳ್ಳಿ ಪಕ್ಕದ ದೇಗನಹಳ್ಳಿ ಆದ್ರಿಂದ ಮೊದಲೇ ನೋಡಿದ್ದ ಕೆರೆಯ ಹೊಂಡಕ್ಕೆ ಮೃತದೇಹವನ್ನು ಎಸೆದು ಆರೋಪಿ ರಾಮು ಚೆನ್ನೈಗೆ ಪರಾರಿಯಾಗಿದ್ದ. ಸದ್ಯ ಈ ಘಟನೆ ಸಂಬಂಧ ಆರೋಪಿಗಳನ್ನು ಬಂಧಿಸಿರೋ ಪೊಲೀಸರು ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರ ಬೈಕ್ ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರಿಸಿದ್ದಾರೆ. ಅತ್ತ ಒಂಟಿ ಜೀವನ ನಡೆಸುತ್ತಿದ್ದ ಮಹಿಳೆಗೆ ಬಾಳು ಕೊಡಲು ಮುಂದಾಗಿದ್ದವನೇ ಆಕೆಯ ಅಂತ್ಯಕ್ಕೆ ಕಾರಣವಾಗಿ ಜೈಲು ಸೇರಿದ್ದಾನೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಸಾವಿರ ಹಣ ಕೊಟ್ಟು ಚಿಕಿತ್ಸೆ ಪಡೆದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಕಾಟಾಚಾರದಿಂದ ಚಿಕಿತ್ಸೆ ನೀಡಿದ್ದಾರೆ ಅಂತ ಆರೋಪಿಸಿ ವೈದ್ಯನ ವಿರುದ್ಧ ಮಹಿಳೆಯೊಬ್ಬರು ತಿರುಗಿ ಬಿದ್ದಿರೋ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊತ್ನೂರು ಗ್ರಾಮದ ಮಂಜುಳಾ ಕಿವಿಯ ಸಮಸ್ಯೆ ಎಂದು ಚಿಕ್ಕಬಳ್ಳಾಪುರ ನಗರದ ಉದಯ ಕಿವಿ ಮೂಗು ಗಂಟಲು ಕ್ಲಿನಿಕ್ಗೆ ಹೋಗಿ ಚಿಕಿತ್ಸೆ ಪಡೆದಿದ್ದು ವೈದ್ಯರು ಒಂದು ಇಂಜೆಕ್ಷನ್ಗೆ 6,000 ರೂಪಾಯಿ ಪಡೆದಿದ್ರಂತೆ. 8 ದಿನ ಕಳೆದರೂ ಕಿವಿ ಸಮಸ್ಯೆ ಹಾಗೆ ಇದ್ದು ಸ್ವಲ್ಪ ಕೂಡ ವಾಸಿಯಾಗದ ಕಾರಣ ಆಕ್ರೋಶಗೊಂಡ ಮಂಜುಳಾ ಆಸ್ಪತ್ರೆಗೆ ಬಂದು ನಡು ರಸ್ತೆಯಲ್ಲಿಯೇ ವೈದ್ಯನ ಮೇಲೆ ಹರಿಹಾಯ್ದಿದ್ದಾರೆ. ಇನ್ನು ಚಿಕಿತ್ಸೆ ಸಮಯದಲ್ಲಿ ಇವರು ವರ್ತಿಸಿದ್ದು ಸರಿಯಿಲ್ಲ. ಒಬ್ಬ ವೈದ್ಯ ರೋಗಿ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅಂತ ಗೊತ್ತಿಲ್ಲ. ಇನ್ನು ಇವರಿಗೆ ಪ್ರಶ್ನೆ ಮಾಡಿದ್ರೆ ನೀವು ಮೆಂಟಲ್ ಆಸ್ಪತ್ರೆಗೆ ಹೋಗಿ ಅಂತಾನೆ. ಇನ್ನು ಈ ಕ್ಲಿನಿಕ್ಗೆ ಬರುವ ರೋಗಿಗಳಿಗೆ ಯಾವುದೇ ರಸೀದಿ ನೀಡದೆ ಔಷಧಿಗಳನ್ನು ನೀಡ್ತಾನೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಇವತ್ತು 8 ದಿನದಲ್ಲಿ ಬುಧವಾರ ನನಗೆ ಕಿವಿ ಕೇಳಿಸ್ದಂಗಾಗಿದ್ದು ಮಧ್ಯಾಹ್ನ. ಆಮೇಲೆ ನಾನು ಬಾಪಿಸ್ಟ್ಗೆ ಹೋದೆ. ಆಮೇಲೆ ಯಾರೋ ಮತ್ತೆ ಬಾಪಿಸ್ಟಿಂದ ಅಲ್ಲೆಲ್ಲ ಚೆಕಪ್ ಎಲ್ಲ, ಇಲ್ಲಿ ಅಮ್ಮ ಮನೆ ನಾನು ಅಲ್ಲೇ ಒಬ್ಬಳೇ ಇರೋದು, ನಾನು ನನ್ನ ಗಂಡ. ಅದಕ್ಕೆ ನಾನು ಇಲ್ಲಿಗೆ ಬಂದೆ ಚಿಕ್ಕಬಳ್ಳಾಪುರಕ್ಕೆ, ಇಲ್ಲೇ ತೋರಿಸ್ಕೊಳ್ಳೋಣ ಅಂತ. ಇಲ್ಲಿ ಕಿವಿ ಡಾಕ್ಟ್ರು ಕಾಣಿಸಿದ್ರು. ಬಂದ್ವಿ ಸಡನ್ ಆಗಿ. ಬಂದಿದ ತಕ್ಷಣನೇ ಕಿವಿ ಗುಯ್ಯಿ ಅಂತಿದೆ ಸರ್, ಸೌಂಡು. ಗುಯ್ಯಿ ಅನ್ನೋದು ಬೇರೆ, ಸೌಂಡ್ ಅನ್ನೋದು ಬೇರೆ ಅಲ್ಲ. ಸೌಂಡೇ ನನಗೆ ಕಿವಿ ಸೌಂಡ್ ಆಗ್ತಿತ್ತು. ಬಂದು ಕೇಳಿದ್ದಕ್ಕೆ ಆಯಿತು ಇಷ್ಟು ಬಿಲ್ ಆಗುತ್ತೆ, 6,000 ಆಗುತ್ತೆ ಇಂಜೆಕ್ಷನ್ನು ನಿಮಗೆ ಅಂತೆಲ್ಲ ಹೇಳಿದ್ರು. ಅವ್ರು 300 ಎಲ್ಲ ಒಂದಕ್ಕೂ ಬಿಲ್ಗಳು ಕೊಡೋಲ್ಲ. ಎಲ್ಲ ದುಡ್ಡು ಅಂದರೆ ಆಸೆ ಅವ್ರಿಗೆ. ಇಂಜೆಕ್ಷನ್ ಕೊಡ್ತಿದ್ರೆ ಹೇಳ್ತಾರೆ ನೀವು ದುಡ್ಡು ಕೊಡೋಕ್ಕೆ ಮಾತ್ರ ಇದು ಮಾಡ್ತೀರಾ, ನಿಮ್ಗೆ ಹೆಂಗಮ್ಮ ನೋವಾಗದೆ ಕೊಡೋದು ಅಂತ ಕೇಳ್ತಾರೆ. ಮತ್ತೆ ಆಯಿತು ಸರ್ ಯಾವಾಗ ವಾಸಿ ಆಗುತ್ತೆ ಅಂದರೆ ನೀವು ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ದೀರಾ, ಮೆಂಟಲ್ ಆಸ್ಪತ್ರೆಗೆ ಹೋಗಿ ಅಂತ ಕೇಳ್ತಾರೆ ಸರ್. ಅಷ್ಟು ಮಾತಾಡಿದ್ರು ಮತ್ತೆ ಬಂದಿದ್ದೀವಿ. ನಮ್ಮ ಅಕ್ಕ ಬಂದರೆ ಏನಂತ ಹೇಳ್ತಾರೆ, ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಮ್ಮ, ಮೊನ್ನೆನೇ ನನಗೆ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದಾರೆ ಗೊತ್ತಾ, ಇಬ್ಬರಿಗೂ ಹೇಳಿದ್ದೀವಿ ಅಂತ. ಅವ್ರನ್ನು ನೀವು ಮೆಂಟಲ್ ಆಸ್ಪತ್ರೆಗೆ ಹೋಗಿ ಅಂತ ಕೇಳ್ತಿದ್ದಾರೆ. ನಾನು ಎಷ್ಟು ಅಂತ ಪೇಷನ್ಸ್ ಇಂದ ಏನು ಸರ್ ಮೆಂಟ್ಲು ಅಂತೀವ, ನಾವು ಇಲ್ಲಿ ಏನಕ್ಕೆ ಬರ್ತೀವಿ ಹೇಳಿ, ನಮ್ಮ ಕಷ್ಟಕ್ಕೆ ಬರ್ತೀವಿ ಅಷ್ಟೇ, ಇಲ್ಲಾಂದ್ರೆ ಏನಕ್ಕೆ ಬರ್ತೀವಿ ಅಂತಂದ್ರೆ ಎದ್ಬಿಟ್ಟು ಓಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಯಾ ರಾಜ್ಯಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಿರುವುದು ಪ್ರಾದೇಶಿಕ ಪಕ್ಷಗಳು. ಇಂತಹ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನು ಕುಟುಂಬ ರಾಜಕಾರಣ ನೆಪದಲ್ಲಿ ದಮನ ಮಾಡುವ ಮೂಲಕ ವಿರೋಧ ಪಕ್ಷಗಳು ಈ ದೇಶದಲ್ಲಿ ಇರಬಾರದೆಂಬ ಅಜೆಂಡಾ ಇಟ್ಟುಕೊಂಡಿದ್ದೀರಿ. ಉತ್ತರ ಭಾರತ ರಾಜಕಾರಣ ಬೇರೆ, ದಕ್ಷಿಣ ಭಾರತ ರಾಜಕಾರಣ ಬೇರೆ ಎನ್ನುವುದನ್ನು ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಮಹಾಜನತೆ ನಿಮಗೆ ಪ್ರತಿ ಉತ್ತರ ಕೊಡ್ತಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದ ನೂತನ ಶ್ರೀ ಚೌಡೇಶ್ವರಿ ಕಾಶಿ ವಿಶ್ವನಾಥ ದೇವಾಲಯ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶಾಭಿಷೇಕ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಆಗಮಿಸಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಹೈದರಾಬಾದ್ನಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಅವರ ಮುಖ್ಯವಾದ ಅಜೆಂಡಾ ಕಾಂಗ್ರೆಸ್ ಮುಕ್ತ ರಾಜ್ಯವಾದ ನಂತರ ಅವರ ಮತ್ತೊಂದು ಸ್ಲೋಗನ್ ಈ ದೇಶದಲ್ಲಿರುವಂತಹ ಪರಿವಾರತ್ನ ಸರ್ಕಾರಗಳೇನಿದೆ ಪಕ್ಷಗಳು ಅವುಗಳನ್ನು ಮುಗಿಸಬೇಕೆಂದು ಹೇಳ್ತಾರೆ.
ಆದರೆ ಭ್ರಷ್ಟಾಚಾರ ನಿಲ್ಲಿಸಿದ್ದಾರೆಯೇ? ಕರ್ನಾಟಕದಲ್ಲಿ ಏನಾಗಿದೆ ಭ್ರಷ್ಟಾಚಾರ ಅನ್ನುವಂತಹದ್ದು ಚುನಾಯಿತ ಸರ್ಕಾರಗಳನ್ನು ಮತ್ತು ದೇಶದ ಡೆಮೋಕ್ರಸಿ ವ್ಯವಸ್ಥೆ ಉಳಿಸುವುದಕ್ಕೆ ಅಸ್ಥಿರಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ. ಆಯಾ ರಾಜ್ಯಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಿರುವ ಪ್ರಾದೇಶಿಕ ಪಕ್ಷಗಳ ನಾಯಕರೇನಿದ್ದಾರೆ ಅವರನ್ನು ದಮನ ಮಾಡುವ ಮೂಲಕ ವಿರೋಧ ಪಕ್ಷಗಳು ಈ ದೇಶದಲ್ಲಿ ಇರಬಾರದೆಂಬ ನಿಮ್ಮ ಹಿಡನ್ ಅಜೆಂಡಾ ಇಟ್ಟುಕೊಂಡಿದ್ದೀರಿ. ಉತ್ತರ ಭಾರತ ರಾಜಕಾರಣ ಬೇರೆ, ದಕ್ಷಿಣ ಭಾರತದ ರಾಜಕಾರಣ ಬೇರೆ ಎನ್ನುವುದನ್ನು ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಮಹಾಜನತೆ ನಿಮಗೆ ಪ್ರತಿ ಉತ್ತರ ಕೊಡ್ತಾರೆ ಎಂದು ಹೇಳಿದ್ರು. ಇವತ್ತು ಬಿಜೆಪಿಯ ಒಂದು ಕಾರ್ಯಕಾರಿಣಿ ಸಭೆ ಏನಾಗಿದೆ ನಿನ್ನೆ ಹೈದರಾಬಾದ್ನಲ್ಲಿ, ಅವರ ಒಂದು ಪ್ರಮುಖವಾದಂಥ ಅಜೆಂಡಾ ಇಲ್ಲಿಯವರೆಗೆ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗಬೇಕು ಅಂದರು. ಕಾಂಗ್ರೆಸ್ ಮುಕ್ತ ರಾಜ್ಯದ ನಂತರ ಅವರ ಮತ್ತೊಂದು ಸ್ಲೋಗಾನು ಈ ದೇಶದಲ್ಲಿರ್ತಕ್ಕಂಥ ಪರಿವಾರದ ಸರ್ಕಾರಗಳೇನಿದ್ದಾವೆ, ಪಕ್ಷಗಳಿದ್ದಾವೆ, ಮುಗಿಸಬೇಕು ಅಂತ ಹೇಳ್ತಾರೆ. ಅದರಿಂದ ಭ್ರಷ್ಟಾಚಾರ ಮಗದೊಂದು ನಡೀತದೆ, ದೇಶಕ್ಕೆ ಡೆಮೋಕ್ರಸಿಗೆ ಮಾರಕ ಅಂತಕ್ಕಂಥ ಹೇಳ್ತಾರೆ. ಇವರೇನು ಮಾಡ್ತಾ ಇದ್ದಾರೆ? ಭ್ರಷ್ಟಾಚಾರ ನಿಲ್ಲಿಸಿದ್ದಾರಾ? ಕರ್ನಾಟಕದ ಪರಿಸ್ಥಿತಿ ದೇಶದ ಹೇಳಲ್ಲ, ಕರ್ನಾಟಕದಲ್ಲಿ ಏನಾಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಬಿ ಜೆ ಪಿಯ ಪಕ್ಷ ಆಡಳಿತ ನಡೆಸ್ತಾ ಇರೋದಿಲ್ಲಿ. ಹಾಗಿದ್ರೆ ಆ ಪಕ್ಷದಿಂದ ಭ್ರಷ್ಟಾಚಾರ ನಿಲ್ಲಿಸಿದ್ದೀರಾ? ಇಲ್ಲ ದೇಶದ ಡೆಮೋಕ್ರಸಿ ವ್ಯವಸ್ಥೆ ಉಳಿಸ್ತಕ್ಕಂಥದ್ದಕ್ಕೆ ಚುನಾಯಿತ ಸರ್ಕಾರಗಳನ್ನು ಇವತ್ತು ಯಾಗಂದ್ರಾಗೆ ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ? ಇದು ಡೆಮೋಕ್ರಸಿನ? ಉತ್ತರ ಇಂಡಿಯಾ ಭಾರತದ ರಾಜಕಾರಣ ಬೇರೆ, ದಕ್ಷಿಣ ಭಾರತದ ರಾಜಕಾರಣ ಬೇರೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲೂ ಸಹ ಈ ದಕ್ಷಿಣ ಭಾರತದ ಮಹಾಜನತೆ ನಿಮಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ ಅಂತ. ಕಾರ್ಯಕ್ರಮದಲ್ಲಿ ಶಾಸಕ ಎಲ್.ಎನ್. ನಾರಾಯಣಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್. ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕಾರ್ಯಾಧ್ಯಕ್ಷ ಲಕ್ಷ್ಮಣ್, ಕುಂದಾಣ ಹೋಬಳಿ ಮಾಜಿ ಅಧ್ಯಕ್ಷ ಮುನಿರಾಜು, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲ್ಪನಾ ನಾರಾಯಣಸ್ವಾಮಿ, ಮಾಜಿ ಅಧ್ಯಕ್ಷೆ ಮಂಗಳಾ ನಾರಾಯಣಸ್ವಾಮಿ, ಸದಸ್ಯರಾದ ದಿನ್ನೆ ಸೋಲೂರು ಶ್ರೀನಿವಾಸ್, ಭವ್ಯ ವಸಂತ್ ಮತ್ತಿತರರು ಭಾಗವಹಿಸಿದ್ರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹಿರಿಯ ದಲಿತ ಮುಖಂಡ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ವಿನೋಬ ಕಾಲೋನಿ ಪಿವಿ ವೆಂಕಟರಮಣಪ್ಪರವರು ಅನಾರೋಗ್ಯ ಕಾರಣದಿಂದ ನಿಧನರಾಗಿದ್ದು, ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ಪಿವಿ ವೆಂಕಟರಮಣಪ್ಪರವರ ನಿಧನಕ್ಕೆ ಸಂತಾಪ ಸೂಚಿಸಿದರು. ಹಲವು ವರ್ಷಗಳಿಂದ ದಲಿತ ಪರ ಹೋರಾಟಗಳಲ್ಲಿ ಭಾಗವಹಿಸಿ ದೀನ ದಲಿತರ ಬಾಳಲ್ಲಿ ಬೆಳಕಾಗಿದ್ದ ಹಿರಿಯ ದಲಿತ ಮುಖಂಡ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡ ವಿನೋಬ ಕಾಲೋನಿ ನಿವಾಸಿ ಪಿವಿ ವೆಂಕಟರಮಣಪ್ಪರವರು ಅನಾರೋಗ್ಯ ಕಾರಣದಿಂದ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಭಾನುವಾರ ರಾತ್ರಿ 9:30 ಸಮಯದಲ್ಲಿ ನಿಧನರಾಗಿದ್ದಾರೆ. ಸಾರ್ವಜನಿಕರ ದರ್ಶನಕ್ಕಾಗಿ ಇವರ ಪಾರ್ಥಿವ ಶರೀರವನ್ನು ವಿನೋಬ ಕಾಲೋನಿಯಲ್ಲಿ ಇಡಲಾಗಿತ್ತು. ಮಾಜಿ ಕೇಂದ್ರ ಸಚಿವ ಎಚ್.ಡಿ. ಮುನಿಯಪ್ಪ, ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ವಿನೋಬ ಕಾಲೋನಿಗೆ ತೆರಳಿ ಮೃತರ ಅಂತಿಮ ದರ್ಶನವನ್ನು ಪಡೆದರು. ಆಪ್ತ ಮಿತ್ರರು ಸತತವಾಗಿ ಎಲ್ಲಾ ಚುನಾವಣೆಗಳಲ್ಲೂ ಮುಂದೆ ನಿಂತು ಕೆಲಸ ಮಾಡ್ತಿದ್ರು. ಸಮಾಜದಲ್ಲಿ ಮಾದಿಗದನ್ನು ಉಪಾಧ್ಯಕ್ಷರಾಗಿ ಈ ಸಮಾಜದ ಏಳಿಗೆಗಾಗಿ, ಜನರ ಏಳಿಗೆಗಾಗಿ ನಿರಂತರವಾಗಿ ಹೋರಾಟ ಮಾಡಿ ಕೆಲಸ ಮಾಡ್ತಾರೆ. ನಮಗಂತೂ ತುಂಬಲಾರ ದುಃಖ ಆಗಿದೆ. ಒಬ್ಬ ಉತ್ತಮವಾದಂಥ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿನ ಕಳ್ಕೊಂಡಿದ್ದೀವಿ ಅಂತ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಚಿಂತಾಮಣಿಯ ಪ್ರಮುಖ ನಾಯಕರು, ಮುಖ್ಯವಾಗಿ ದಲಿತ ಸಮಾಜಕ್ಕೆ ಸೇರಿದಂಥ ನಾಯಕರಾದಂಥ ಸೇರಿಕೊಂಡಿದ್ದಾರೆ. ಸುಮಾರು ದಿವಸಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಬಹಳಷ್ಟು
ಹೋರಾಟಗಳನ್ನು ಮಾಡಿಕೊಂಡು ಅವರ ಕುಟುಂಬಸ್ಥರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ. ಆದರೂ ಅಂತಿಮವಾಗಿ ವಿಧಿ ಆಟ ಅವರು ಸೋಲ್ಬೇಕಾಗಿತ್ತು. ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಇನ್ನು ಮೃತರ ಪಾರ್ಥಿವ ಶರೀರವನ್ನು ಅಲಂಕೃತ ವಾಹನದಲ್ಲಿಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿನೋಬ ಕಾಲೋನಿಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು ಪಾಲ್ಗೊಂಡು ಅಂತಿಮ ದರ್ಶನ ಪಡೆದರು. ಪಿವಿ ವೆಂಕಟರಮಣಪ್ಪರವರ ನಿಧನಕ್ಕೆ ಸಂತಾಪ ಸೂಚಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಪಿವಿ ವೆಂಕಟರಮಣಪ್ಪರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸರ್ ಎಂ ವಿ ರವರ ತವರೂರು ಮುದ್ದೇನಹಳ್ಳಿಯಲ್ಲಿ ಐಐಟಿ ಸ್ಥಾಪಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಆಶಾದಾಯಕ ಪ್ರತಿಕ್ರಿಯೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಜನರ ಐಐಟಿ ಕನಸು ನನಸಾಗಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದ ಶಾಂತ ವಿದ್ಯಾಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಜ್ಯೋತಿ ಬೆಳಗುವ ಹಾಗೂ ಶುಶ್ರೂಷಕ ವೃತ್ತಿಯ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಕಾಲೇಜು ಆರಂಭವಾಗಿದ್ದು, ಶೀಘ್ರದಲ್ಲಿಯೇ ಅತ್ಯುನ್ನತ ಗುಣಮಟ್ಟದ ಆರೋಗ್ಯ ಮತ್ತು ವೃತ್ತಿ ಶಿಕ್ಷಣ ಸಂಬಂಧಿ ಸಮಸ್ಯೆಗಳನ್ನು ಸ್ಥಾಪಿಸುವ ಮೂಲಕ ಚಿಕ್ಕಬಳ್ಳಾಪುರವನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರದ ರಾಜಧಾನಿಯನ್ನಾಗಿ ರೂಪಿಸಲಾಗುವುದು. ಆರೋಗ್ಯ ಸೌಲಭ್ಯಗಳು ಶೀಘ್ರವಾಗಿ ದೊರೆಯದ ಕಾರಣಕ್ಕಾಗಿ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂಬ ಕಾರಣಕ್ಕಾಗಿ ತಾವು ರಾಜ್ಯದ ಎಲ್ಲ ಜನತೆಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಕನಸು ನನ್ನದಾಗಿದೆ. ನಮ್ಮ ತಾಯಿ ಇದೇ ಕಾರಣಕ್ಕಾಗಿ ಅಕಾಲಿಕವಾಗಿ ಜೀವ ಕಳೆದುಕೊಂಡರು. ಇಂತಹ ಪರಿಸ್ಥಿತಿ ಮತ್ಯಾವ ತಾಯಿಗೂ ಬರಬಾರದು ಎಂದು ಭಾವುಕರಾಗಿ ನುಡಿದರು. ಶುಶ್ರೂಷಕಿಯರ ವೃತ್ತಿಯು ವೈದ್ಯರಷ್ಟೇ ಪವಿತ್ರವಾದ ವೃತ್ತಿಯಾಗಿದ್ದು, ಪ್ರತಿ ವರ್ಷ ಸುಮಾರು 80 ಲಕ್ಷ ಭಾರತೀಯ ಶುಶ್ರೂಷಕರಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಅದರಲ್ಲೂ ಭಾರತೀಯ ಶುಶ್ರೂಷಕರಿಗೆ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು, ಉತ್ತಮ ಉದ್ಯೋಗಾವಕಾಶಗಳ ಜೊತೆ ಮಾನವ ಸೇವೆಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದರು. And if we all believe in Almighty, Almighty will also be proud of you, because only God can save life. Only God can save life, and you are doing the service of God through nursing, through care. So that's why it's a great day for you, and I am very happy because my dream has accomplished. This institution I have started many years ago, almost 14-15 years ago, when I lost my mom. In the memory of my mother, and I have to tell you how she died. She was very hale and healthy till she died. She had a massive myocardial infarction, which in a layman's language we call it as a massive heart attack. She was living in the same village. ಕಾರ್ಯಕ್ರಮದಲ್ಲಿ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ, ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ನ ಕುಲಸಚಿವರಾದ ಡಾಕ್ಟರ್ ಪ್ರಸನ್ನ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಜೀವನ್ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಐಎಸ್ ರಾವ್, ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಕಾಲೇಜಿನ ಮುಖ್ಯಾಧಿಕಾರಿ ಡಾಕ್ಟರ್ ಸಿದ್ಕಿ, ಶಾಂತ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕೋಡಿ ರಂಗಪ್ಪ, ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಸೈಮನ್, ಉಪ ಪ್ರಾಂಶುಪಾಲರಾದ ಅಂಜೀಶ್, ರಘುನಂದನ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ 7ರ ಪುರಸಭಾ ವ್ಯಾಪ್ತಿಯ ವಿನಾಯಕ ನಗರದ ರಾಜಕಾಲುವೆಯಲ್ಲಿ ಕಸದ ರಾಶಿ ಸುರಿದಿದ್ದರಿಂದ ವಿನಾಯಕ ನಗರಕ್ಕೆ ಹೋಗುವ ರಸ್ತೆ ಗಬ್ಬು ನಾರುತ್ತಿದೆ. ಪುರಸಭೆಯವರು ಸ್ವಚ್ಛತೆ ಕಾಪಾಡುತ್ತಿಲ್ಲ ಎಂದು ಸ್ಥಳೀಯ ನಾಗರಿಕರು ಆರೋಪಿಸಿದ್ದಾರೆ.
ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ರಾಷ್ಟ್ರೀಯ ಹೆದ್ದಾರಿ 7ರ ಪುರಸಭಾ ವ್ಯಾಪ್ತಿಯ ವಿನಾಯಕ ನಗರದ ರಾಜಕಾಲುವೆ ಕಲುಷಿತಗೊಂಡಿದೆ. ಮಳೆ ಬಂತೆಂದರೆ ಈ ರಸ್ತೆಯಲ್ಲಿ ಓಡಾಡುವುದು ಕಷ್ಟ ಸಾಧ್ಯವಾಗಿದೆ. ಇಲ್ಲಿನ ವಾತಾವರಣ ಕಲುಷಿತಗೊಳ್ಳುತ್ತಿದೆ. ಅಂಗಡಿಗಳಿಂದ ಉತ್ಪತ್ತಿಯಾಗುವ ಕಸವನ್ನು ನೇರವಾಗಿ ರಾಜಕಾಲುವೆಗಳಿಗೆ ಸುರಿಯುತ್ತಿರುವುದರಿಂದ ಕಾಲುವೆಯು ಸ್ವಚ್ಛತೆ ಇಲ್ಲದಿರುವುದರಿಂದ ಇಡೀ ರಾಜಕಾಲುವೆ ಇದ್ದರೂ ಕೂಡ ಇಲ್ಲದಂತೆ ಆಗಿದೆ. ರೈಲ್ವೆ ಬ್ರಿಡ್ಜ್ ಸಹ ಇರುವುದರಿಂದ ಮಳೆಯಾದ ಸಂದರ್ಭದಲ್ಲಿ ವಿನಾಯಕ ನಗರಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಬ್ರಿಡ್ಜ್ ಎತ್ತರ ಕಡಿಮೆ ಇರುವುದರಿಂದ ಭಾರೀ ವಾಹನಗಳು ಹೋಗಲು ಸಹ ತೊಂದರೆಯಾಗುತ್ತಿದೆ. ಇದರ ಬಗ್ಗೆ ಪುರಸಭಾಧಿಕಾರಿಗಳ ಗಮನಕ್ಕಿದ್ದರೂ ಸಹ ಯಾವುದೇ ಪ್ರಯೋಜನವಾಗ್ತಿಲ್ಲ ಎಂದು ಸ್ಥಳೀಯ ಮೂರ್ತಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಬಹಳಷ್ಟು ವರ್ಷಗಳಿಂದ ನಾವು ಪುರಸಭೆಗೂ ಸಹ ದೂರುಗಳು ಕೊಟ್ಟಿದ್ದೀರಿ, ತಾಲೂಕು ಇದಕ್ಕೂ ನಾವು ದೂರು ಕೊಟ್ಟಿದ್ದೀರಿ. ಬಟ್ ಯಾವುದೇ ಥರದ ಒಂದು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಸುಮಾರು ಇಲ್ಲಿ ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲನೂ ಹೋಗೋಂಥ ಪರಿಸ್ಥಿತಿ ಇದೆ. ಇಲ್ಲಿ ಬಹಳ ತೊಂದರೆಗಳಾಗ್ತಾಯಿದೆ. ರಾತ್ರಿ ಅಂತೂ ಇಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂದೇ ಇರೋ ದಾರಿ. ಇದು ಬಹಳ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲ. ಯಾವುದೇ ಅಧಿಕಾರಿಗಳು ಸುಮ್ಮನೆ ಬರಲಿ. ವಿನಾಯಕ ನಗರಕ್ಕೆ ಹೋಗೋ ದಾರಿ ಸುಮಾರು ಏನಿಲ್ಲ ಒಂದು 2-2.5 ಸಾವಿರ ಮನೆಗಳಿದ್ದಾವೆ. ಬಹಳಷ್ಟು ದುರ್ಸ್ಥಿತಿನಲ್ಲಿದೆ ಇಲ್ಲಿ. ತುಂಬ ನೈಟಂತೂ ಇಲ್ಲಿ ಒಂದು ಕರೆಂಟ್ ವ್ಯವಸ್ಥೆನೂ ಇರಲ್ಲ. ಆಮೇಲೆ ಇಲ್ಲಿ ಅಂಗಡಿಗಳು ಎಲ್ಲ ಇರುತ್ತೆ. ಇಲ್ಲಿ ಈ ಕಾಲ್ದಾರಿನಲ್ಲಿ ಯಾವುದೇ ಒಂದು ಫುಲ್ಲೆಲ್ಲ ಜಾಮ್ ಆಗಿಬಿಡುತ್ತೆ ಟೋಟಲ್ಲು. ಮಳೆ ಬಂದರೆ ಅಂತೂ ತುಂಬ ಇಲ್ಲಿ ಹೇಳೋಕ್ಕೆ ಆಗದಂಥ ಒಂದು ಸ್ಥಿತಿ ಎದುರಾಗುತ್ತೆ. ನೈಟೆಲ್ಲನೂ ಇಲ್ಲೇ ಉಳ್ಕೊಳ್ಳೋಂಥ ಸ್ಥಿತಿನೂ ಬಂದ್ಬಿಡುತ್ತೆ. ಪುರಸಭೆಯವರು ಇತ್ತ ಗಮನ ಹರಿಸಲು ಆಸಕ್ತಿ ತೋರುತ್ತಿಲ್ಲ. ಕೂಡಲೇ ಸಂಬಂಧಪಟ್ಟವರು ರಾಜಕಾಲುವೆಗೆ ಕಸವನ್ನು ಹಾಕದಂತೆ ತಾಕೀತು ಮಾಡಬೇಕು. ಜೊತೆಗೆ ರಾಜಕಾಲುವೆಯನ್ನು ಸ್ವಚ್ಛಗೊಳಿಸಬೇಕು. ಮಳೆ ನೀರು ರೈಲ್ವೆ ಬ್ರಿಡ್ಜ್ ಕೆಳಗೆ ನಿಲ್ಲದಂತೆ ಮೋರಿ ನಿರ್ಮಾಣ ಮಾಡಬೇಕು. ಈಗಾಗಲೇ ಪುರಸಭೆ ಸದಸ್ಯ ಎಸ್ ನಾಗೇಶ್ ಅವರ ಗಮನಕ್ಕೂ ಸಹ ತರಲಾಗಿದೆ ಎಂದು ವೆಂಕಟೇಶ್ ಹೇಳಿದ್ರು. ಈ ವೇಳೆಯಲ್ಲಿ ವಿನಾಯಕ ನಗರ ವಾಸಿಗಳು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ 8 ಮಂದಿ ನಿರ್ದೇಶಕರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಕಾರ್ಯವೈಖರಿಗೆ ಬೇಸತ್ತು ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ. ಗುಡಿಬಂಡೆ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ನಿರ್ದೇಶಕ ಆನಂದರೆಡ್ಡಿ ಮಾತನಾಡಿ, ನಾನು ಈ ಹಿಂದೆ ಪಿಎಲ್ಡಿ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಿ ಹಾಗೂ ಅಧ್ಯಕ್ಷನಾಗಿಯೂ ಸಹ ಕೆಲಸ ಮಾಡಿದ್ದೇನೆ. ಆದರೆ ಈಗಿನ ಅಧ್ಯಕ್ಷರು ಬ್ಯಾಂಕ್ ಅಭಿವೃದ್ಧಿಗೆ ಗಮನ ಹರಿಸುತ್ತಿಲ್ಲ. ಹಾಲಿ ಅಧ್ಯಕ್ಷರು ಕೇವಲ ರಾಜಕೀಯವಾಗಿ ಬೆಳೆಯುವ ಉದ್ದೇಶದಿಂದ ಹಾಗೂ ಅಧಿಕಾರಕ್ಕಾಗಿ ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ಸಾಲ ವಸೂಲಾತಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಜೊತೆಗೆ ಕೆಲವು ದಿನಗಳ ಹಿಂದೆಯಷ್ಟೇ ರಾಜೀನಾಮೆ ಸಹ ನೀಡಿದ್ದ ಅಧ್ಯಕ್ಷ ಪುನಃ ವಾಪಸ್ಸು ಪಡೆದುಕೊಂಡಿದ್ದಾರೆ. ಈ ಕಾರಣಕ್ಕಾಗಿ 8 ಮಂದಿ ನಿರ್ದೇಶಕರು ರಾಜೀನಾಮೆ ನೀಡುತ್ತಿದ್ದೇವೆ ಎಂದರು. ಬ್ಯಾಂಕಿನ ಪರಿಸ್ಥಿತಿ ನಾವು 15 ವರ್ಷ, ನಾನು 3 ಟೈಮ್ ಡೈರೆಕ್ಟರ್ ಆಗಿ ಬಂದಿದ್ದೀನಿ, ಅಧ್ಯಕ್ಷರಾಗಿದ್ದೀನಿ. ಬ್ಯಾಂಕಲ್ಲಿ 75% ವಸೂಲಿ ಮಾಡಿಕೊಂಡು 2 ಕೋಟಿ 3 ಕೋಟಿ ತಗೊಂಡು ರೈತರಿಗೆ ಅನುಕೂಲ ಮಾಡ್ಕೊಂಡು ಬಂದಿದ್ದೀವಿ. ಕಾರಣಾಂತರದಿಂದ ಈ ಮಾರ್ಚಿಯಲ್ಲಿ ನಾವು ವಸೂಲಾತಿಯಲ್ಲಿ 50% ಅಲ್ಲಿ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ತಿರುಗಿ ನಾವು ಈ ತರ ಮಾಡಿಕೊಂಡು ರೈತರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ನಾವು ಬಂದಿರೋದು. ಇದೇ ಪರ್ಸೆಂಟೇಜ್ ಅಲ್ಲಿ ನಾವು ಮುಂದೆ ಯಾವುದೇನೇ ಅನುದಾನ ಬರುತ್ತೆ ಅನ್ನೋ ನಂಬಿಕೆ ನಮ್ಗಿಲ್ಲ. ಈ ಧೋರಣೆಗಳಿಂದ ನಾವು ಈ ಬ್ಯಾಂಕಲ್ಲಿ ನಮ್ಗೆ ಇಷ್ಟ ಇರ್ತಾ ಇಲ್ಲ. ಈಗ ಇನ್ನು ಇದರಲ್ಲಿ ನೋ ಕಾನ್ಫಿಡೆನ್ಸ್ ಒಂದು ರಾಜೀನಾಮೆ ಕೊಟ್ಟು ವಾಪಸ್ ತಗೊಂಡಿರೋದು ಒಂದು, ಅದಕ್ಕೆ ನಾವು ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿದ್ವಿ. 8 ಜನ ಕೊಟ್ಟಿದ್ದೀವಿ ರಾಜೀನಾಮೆ. ಪಿಎಲ್ಡಿ ಬ್ಯಾಂಕ್ನ ಒಟ್ಟು 13 ನಿರ್ದೇಶಕರ ಪೈಕಿ 8 ಮಂದಿ ರಾಜೀನಾಮೆ ನೀಡಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಪ್ರಕಾಶ್, ಆನಂದ್ ರೆಡ್ಡಿ, ಶಿವಣ್ಣ, ನರ್ಸಾರೆಡ್ಡಿ, ರವೀಂದ್ರಾರೆಡ್ಡಿ, ಅಮರನಾರಾಯಣ ರೆಡ್ಡಿ, ಮೊಹಮ್ಮದ್ ಹಸೇನ್, ಪ್ರಭಾವತಿ ಸೇರಿ 8 ಮಂದಿ ತಮ್ಮ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆಯನ್ನು ಸ್ವೀಕರಿಸಲು ಕಾರ್ಯದರ್ಶಿ ರಜೆಯಲ್ಲಿದ್ದ ಕಾರಣ ಬ್ಯಾಂಕ್ ಟಪಾಲಿಗೆ ಕೊಡಿ, ನಾಳೆ ಸ್ವೀಕಾರ ಮಾಡುತ್ತೇನೆ ಎಂದು ಕಾರ್ಯದರ್ಶಿ ಹೇಳಿದ್ದಾರೆ ಎನ್ನಲಾಗಿದೆ. ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಪೂರಕವಾಗಿದೆ. ಈ ಯೋಜನೆಯನ್ನು ನಾವೆಲ್ಲರೂ ಪಕ್ಷಾತೀತವಾಗಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ
ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯಡಿ 18 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿ, ನರೇಗಾ ಯೋಜನೆಯ NRLM ಸಂಜೀವಿನಿ ಅನುದಾನದಡಿ ನೂತನವಾಗಿ ನಿರ್ಮಿಸಲಾಗಿರುವ ಚೀಮಂಗಲ ಗ್ರಾಮ ಪಂಚಾಯಿತಿಯ ಕಟ್ಟಡವು ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎಂದು ಅವರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಜಾರಿಗೆ ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಜಾರಿಯಿಂದಾಗಿ ಗ್ರಾಮ ಪಂಚಾಯಿತಿಗಳಿಗೆ ಸಿಗುವ ಅನುದಾನ ಹೆಚ್ಚಿದೆ. ಸಮುದಾಯ ಕಾಮಗಾರಿಗಳಾದ ರಸ್ತೆ, ಚರಂಡಿ ಕಾಮಗಾರಿಗಳಲ್ಲದೆ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಇಂತಹ ಉತ್ತಮ ಕಾರ್ಯಕ್ಕೆ ಶ್ರಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಪ್ಪ ಮತ್ತು ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತನ್ವೀರ್ ಅಹಮದ್ ಅವರು ಅಭಿನಂದನಾ ಅರ್ಹರು ಎಂದರು. ನರೇಗಾ ಯೋಜನೆ ಅಡಿಯಲ್ಲಿ ಎಷ್ಟು ಬೇಕಾದರೂ ಮಾಡ್ಕೋಬಹುದು, ಅದನ್ನ ದುರುಪಯೋಗ ಮಾಡಬಾರ್ದು, ಉಪಯೋಗ ಮಾಡಬೇಕು. ಆದರೆ ಅದು ಮಾಡಿದ್ರೆ ಖಂಡಿತ ಕಡ್ಡಾಯವಾಗಿ ನಿಮ್ಗೆಲ್ರಿಗೂ ಅನುಕೂಲ ಆಗ್ತದೆ. ಎಲ್ರಿಗೂ ನಾಗರಿಕ ಸವಲತ್ತುಗಳು ಇನ್ನು 5 ವರ್ಷದಲ್ಲಿ ಸಿಕ್ಬಿಡ್ತದೆ. ಏನು ನಾವು ಇದು ಉಟ್ಕೊಂಡು ಹೋಗೋಷ್ಟಿಲ್ಲ, ಅವೇ ಬರ್ತವೆ ನಮ್ಮ ಹತ್ರ. ಅದನ್ನು ದುರುಪಯೋಗ ಮಾಡಿದ್ರೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಿ ನಾನು ಸ್ವಲ್ಪ ಕನಿಷ್ಠ ಸಲಹೆ ಕೊಟ್ಟು ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಪ್ರಯುಕ್ತ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನರೇಗಾ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ ಯೋಜನೆಗಳ ಜಾಗೃತಿ ಕುರಿತು ಪ್ರದರ್ಶನ ಮಾಡಿದ ಭಿತ್ತಿ ಚಿತ್ರಗಳು ಸಾರ್ವಜನಿಕರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ಚೀಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಣ್ಣ, ಉಪಾಧ್ಯಕ್ಷೆ ಸುಮಿತ್ರಾ ಮಂಜುನಾಥ್, ಪಿಡಿಒ ತನ್ವೀರ್ ಅಹಮದ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಿವಶಂಕರ್, ತಹಸೀಲ್ದಾರ್ ರಾಜೀವ್, ಇಒ ಮುನಿರಾಜು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಾವು ಕಂಡ್ರೆ ಸಾಕು ಎಂಥವರಿಗೂ ಮೈ ಜುಮ್ ಎನ್ಸುತ್ತೆ. ಅಂತಹದರಲ್ಲಿ ಇಲ್ಲೊಬ್ಬ ಉರುಗ ರಕ್ಷಕ ಸಾವಿನ ಅಂಚಿನಲ್ಲಿದ್ದ ಹಾವಿಗೆ ಪುನರ್ಜನ್ಮ ನೀಡಿದ್ದಾರೆ. ತುಮಕೂರು ನಗರದ ಸಿದ್ದೇಶ್ವರ ಲೇಔಟ್ ಮಹೇಶ್ ಎಂಬುವರ ಮನೆಯೊಂದರಲ್ಲಿ ಕೆರೆ ಹಾವೊಂದು ಕಬ್ಬಿಣದ ಗ್ರಿಲ್ಗೆ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಉರುಗ ರಕ್ಷಕ ದಿಲೀಪ್ ಕೆರೆ ಹಾವನ್ನು ರಕ್ಷಿಸಿ ತುಮಕೂರಿನ ವೆಟರ್ನರಿ ಆಸ್ಪತ್ರೆಗೆ ತಂದಿದ್ದಾರೆ. ವೈದ್ಯರ ಬಳಿ ಹಾವಿಗೆ ಚಿಕಿತ್ಸೆ ಕೊಡುವಂತೆ ಕೇಳಿಕೊಂಡಿದ್ದಾರೆ. ಕೂಡಲೇ ಹಾವಿನ ಸ್ಥಿತಿ ನೋಡಿ ಮಾನವೀಯತೆ ಮೆರೆದ 3 ವೈದ್ಯರ ವೆಟರ್ನರಿ ತಂಡ ಸತತ 1.5 ಗಂಟೆಗಳ ಕಾಲ
ಹಾವಿಗೆ ಸ್ಪೆಷಲ್ ಸರ್ಜರಿ ನಡೆಸಿ ಕೊನೆಗೂ ಹಾವಿನ ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಜರಿ ಬಳಿಕ ಉರುಗ ರಕ್ಷಕ ದಿಲೀಪ್ 2 ದಿನಗಳ ಕಾಲ ತಮ್ಮ ಮನೆಯಲ್ಲಿ ಹಾವನ್ನು ಇಟ್ಟುಕೊಂಡು ಆಹಾರ ನೀಡಿದ್ದರು. ಬಳಿಕ ತುಮಕೂರು ಹೊರವಲಯದ ದೇವರಾಯನದುರ್ಗ ಫಾರೆಸ್ಟ್ಗೆ ಹಾವನ್ನು ಬಿಟ್ಟು ರಕ್ಷಣೆ ಮಾಡಿದ್ದಾರೆ. ಈ ಕಾರ್ಯಕ್ಕೆ ಉರುಗ ರಕ್ಷಕ ಹಾಗೂ ತುಮಕೂರು ವೆಟರ್ನರಿ ವೈದ್ಯರ ತಂಡಕ್ಕೆ ಎಲ್ಲೆಡೆ ಜನ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂಟಿ ಜೀವ ನಡೆಸುತ್ತಿದ್ದವಳಿಗೆ ಬಾಳು ಕೊಡ್ತೇನೆ ಎಂದು ವಧಿಸಿದ ಜೀವಕ್ಕೆ ಇಟ್ಟ ಕೊಳ್ಳಿ, ಕೊಲೆ ಮಾಡಿ ಕೆರೆಗೆ ಎಸೆದ 2ನೇ ಪತಿ ಬಂಧನ. ಸಾವಿರಗಟ್ಟಲೆ ಹಣ ಕೊಟ್ಟರೂ ಸ್ವಲ್ಪವೂ ಕಾಯಿಲೆ ವಾಸಿ ಇಲ್ಲ, ಕಾಟಾಚಾರಕ್ಕೆ ಚಿಕಿತ್ಸೆ ನೀಡಿದ್ದಾರೆಂದು ಆರೋಪಿಸಿ ಮಹಿಳೆಯಿಂದ ವೈದ್ಯನಿಗೆ ಹಿಗ್ಗಾಮುಗ್ಗಾ ತರಾಟೆ. ಆಯಾ ರಾಜ್ಯಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಿರುವುದು ಪ್ರಾದೇಶಿಕ ಪಕ್ಷಗಳು, ಕುಟುಂಬ ರಾಜಕಾರಣ ನೆಪದಲ್ಲಿ ವಿರೋಧ ಪಕ್ಷಗಳ ದಮನ ಸಲ್ಲದು, ಮಾಜಿ ಸಿಎಂ ಕುಮಾರಸ್ವಾಮಿ. ಹಿರಿಯ ದಲಿತ ಮುಖಂಡ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಗೌರವಾಧ್ಯಕ್ಷ ಪಿವಿ ವೆಂಕಟರಮಣಪ್ಪ ನಿಧನ, ಮೃತರ ನಿಧನಕ್ಕೆ ಗಣ್ಯರ ಸಂತಾಪ. ಐಐಟಿ ಸ್ಥಾಪಿಸಲು ಕೇಂದ್ರ ಸರ್ಕಾರಕ್ಕೆ ಮನವಿ, ಕೇಂದ್ರ ಸರ್ಕಾರದಿಂದ ಆಶಾದಾಯಕ ಪ್ರತಿಕ್ರಿಯೆ, ಶೀಘ್ರದಲ್ಲಿಯೇ ಐಐಟಿ ಕನಸು ನನಸು, ಡಾಕ್ಟರ್ ಕೆ ಸುಧಾಕರ್. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.